ನಮಸ್ಕಾರ. ಇವತ್ತು ನಾವಿದ್ದೀವಿ ಛೂಮಂತರ್. ಛೂಮಂತರ್ ಅಂದ್ರೆ ಏನು ಗೊತ್ತಾ? ನಾವು ಚಿಕ್ಕ ವಯಸ್ಸೊಳಗೆಲ್ಲ ಏನಾದ್ರು ಪೆನ್ಸಿಲ್ ರಬ್ಬರ್ ಹಿಂಗೆ ಇಟ್ಕೊಂಡ್ಬಿಟ್ಟು ಯಾರಾದ್ರೂ ತೋರಿಸಿದಾಗ ಸಡನ್ ಆಗಿ ಮಾಯ ಆಗ್ಬಿಡ್ತಿದ್ವಿ, ಛೂಮಂತರ್ ಅಂದ್ಬಿಡ್ತಿದ್ವಿ ಅಲ್ವಾ? ಸೊ ಅದೇ ಛೂಮಂತರ್ ಇವತ್ತು ಯಾರು ಗೊತ್ತಾ? ನಂಗೆ ತುಂಬಾ ಇಷ್ಟವಾದವರು. ಅವ್ರ ಜೊತೆ ಕೂಡ ನಟನೆ ಮಾಡಿದ್ದೀನಿ, ನನಗೆ ಫೇವ್ರೇಟು. ಆಮೇಲೆ ಕೆಲವು ಟೈಮಲ್ಲಿ ನಮ್ಗೆ ಹೇಳು ಕೂಡ ಕೊಟ್ಟಿದ್ದಾರೆ, ಹಿಂಗ್ ಮಾಡಿ ಹಂಗ್ ಮಾಡಿ ಅಂತ. ಸೊ ನಮ್ ಗುರು ಅಂತಾನೆ ಹೇಳಕ್ ಶರಣ್ ಸರ್. ಶರಣ್ ಸರ್ ಅವ್ರು ಇದ್ದಾರೆ ನಮ್ ಜೊತೆ. ದೊಡ್ಡ ಮಾತು ದೊಡ್ಡ ಮಾತು ದೊಡ್ಡ ಮಾತು ದೊಡ್ಡ ಮಾತು. ಸೊ ಮೇಡಮ್ ಗೊತ್ತಿರಬೇಕು, ಎಲ್ಲರೂ ಗೊತ್ತಾಗ್ಬಿಡುತ್ತೆ. ಛೂಮಂತರ ಎಲ್ಲ ನೋಡ್ತಾ ಇದ್ದೀರಾ, ಸರ್ ಕೂಡ ಇದ್ದಾರೆ. ಓಕೆನಾ? ಸೊ ಖುಷಿ ಆಗತ್ತೆ ನಮ್ಗೆ. ಇವತ್ತು ನಾವು ಛೂಮಂತರ್ ತಂಡದ ಜೊತೆ ಇದ್ದೀವಿ. ಸರ್, ಛೂಮಂತರ್ ಅಂತ ಹೆಸರು ಬಂದಿದ್ದು ಹೆಂಗೆ, ಯಾರು ಹೇಳ್ಕೊಟ್ರಿ ಸರ್ ಇದು? ಇದು ಏನಂತಂದ್ರೆ ಚಿಕ್ಕ ವಯಸ್ಸಿನಿಂದ ನಮಗೆ ನಮ್ಮ ಜೊತೆಯಲ್ಲೇ ಅದ್ರ ಜೊತೆಯಲ್ಲೇ ಬೆಳೆದವ್ರು ನಾವೆಲ್ಲ. ಯಾಕೆ ಅಂತ ಕೇಳಿ, ಚಿಕ್ಕ ವಯಸ್ಸಿಂದ ಕೇಳಿ ನಮಗೆ ಯಾರು ನಮಗೆ ಒಂದು ಚಾಕ್ಲೇಟ್ ತಂದು ಕೊಟ್ಟಾಗ ಅದನ್ನು ಮಾಯ ಮಾಡಿಬಿಟ್ಟು ಕೊಡೋದು ಒಂದು ರೂಢಿ. ಹಿಂಗೆ ಇಟ್ಕೊಂಡಿರೋರು ಕೈಯಲ್ಲಿ, ಛೂಮಂತ್ರ ಕಾಳಿಯನ್ನು ಅನ್ನೋರು ನಮ್ಮ ಕೈಲೇ ಇಳಿಸೋದು. ನಾವು ಛೂಮಂತ್ರ ಕಾಳಿ ಅಂತ ಓಪನ್ ಮಾಡಿದ್ರೆ ಅಲ್ಲೊಂದು ಚಾಕ್ಲೇಟ್ ಇರೋದು. ನಮ್ಗೆ ಏನು ಅನ್ಸಿತ್ತು ಗೊತ್ತಾ? ಎಲ್ಲಿ ಛೂಮಂತ್ರ ಕಾಳಿ ಹೇಳಿದ್ರು ಚಾಕ್ಲೇಟ್ ಸಿಗುತ್ತೆ ಅಂತ. ಛೂಮಂತ್ರ ಕಾಳಿ ಎಲ್ಲಿ ಏನಿಲ್ಲ, ಚಾಕ್ಲೇಟ್ ಇಲ್ಲ, ಚಾಕ್ಲೇಟ್ ಚಾಕ್ಲೇಟ್ ನೋಡಿ. ಸಿನಿಮಾ ತುಂಬಾ ಅದ್ಭುತವಾಗಿದೆ, ಒಳ್ಳೆ ರೆಸ್ಪಾನ್ಸ್ ಇದೆ. ಓಕೆನಾ? ಛೂಮಂತರ್ ಸಕ್ಕತ್ತಾಗಿದೆ, ಸೂಪರ್ ಆಗಿ. ಸರ್ ಇನ್ನೊಂದು ಸರ್ ನೀವು ಹೇಳಿ. ಇಲ್ಲ ಮೇಡಮ್ ಕೇಳಿ ಕೇಳಿ, ಇವ್ರಿಗೆ ಪಾಪ ಮಾತಾಡ್ಸಕ್ ಬಿಟ್ಟಿರೋದು ಬೇಜಾರಾಗ್ಬಿಡ್ತಾರೆ. ಒಂದು ಆಮೇಲೆ ಬೇರೆ ನೀವು ಬೇರೆ ಜೋರಾಗಿ ಹಿಂಗೆ ಅಂತ ಇದ್ದಿರಲ್ಲ, ಎದ್ರಕೊಂಬಿಟ್ರು ಅವರು. ಛೂಮಂತ್ರ ನಾನು ಗಮನಿಸಿದೆ. ನಾನು ಸಿನಿಮಾ ನೋಡಿದೀವಿ, ನಿನ್ನೆ ಆಫ್ ನೋಡ್ತಾ ಇದ್ದು, ಸೊ ಕಂಟಿನ್ಯೂ ಮಾಡಕ್ ಆಗಿಲ್ಲ, ಕೆಲಸ ಇದೆ ಅಂತ ಹೊರಗೆ ಬಂದೆ ಸರ್. ಸರ್ ಇನ್ನೊಂದು ಏನಂತ ಹೇಳಿದ್ರೆ, ಸ್ಯಾಂಡಲ್ವುಡ್ ಅಲ್ಲಿ ಒಂಥರ ಡಿಫ್ರೆಂಟ್ ಆಗಿದೆ ಸರ್. ಹಾರರ್ ಮೂವಿನೂ ಅಲ್ಲ, ಆಮೇಲೆ ಒಂದು ಲವ್ ಸ್ಟೋರಿ ಮೂವಿನೂ ಅಲ್ಲ, ಸ್ವಲ್ಪ ಡಿಫ್ರೆಂಟ್ ಆಗಿದೆ ಸರ್. ಮತ್ತೆ ಈ ನೇಮ್ ಕೇಳಬೇಕಾದ್ರು, ಛೂಮಂತರ್ ಅಂತ ನೇಮ್ ಕೇಳಬೇಕಾದ್ರು ನನಗೆ ಸಡನ್ ಆಗಿ ನನ್ನ ಚಿಕ್ಕ ವಯಸ್ಸು ಬಾಲಿವುಡ್ನೇ ನೆನಪಾಗಿದ್ದು. ಚಿಕ್ಕವಳಿರ್ಬೇಕಾದ್ರೆ ಛೂಮಂತರ್ ಅಂತ ಗೇಮ್ ಅಲ್ಲಿ ಆಟ ಆಡ್ತಾ ಇದ್ದು, ಅದೇ ನೆನಪಾಗ್ತಾ ಇತ್ತು ಸರ್. ಈ ಟೈಟಲ್ ಸೆಲೆಕ್ಟ್ ಮಾಡೋದಕ್ಕೂ, ಮೂವಿ ಒಂದು ಕತೆ ಸೆಲೆಕ್ಟ್ ಮಾಡೋದಕ್ಕೂ ಆ ಮೂಮೆಂಟ್ ಅಲ್ಲಿ ನಿಮ್ಗೆ ಏನ್ ನೆನಪಾಗ್ತಾ ಇತ್ತು ಸರ್, ಹೇಗಿತ್ತು ಅಂತ? ಏನಿಲ್ಲ ನೋಡಿ, ಒಂದು ಸಿನಿಮಾಗೆ ಒಂದು ಟೈಟಲ್ ಸಿಗೋದಿದೆ ಗೊತ್ತಾ, ಒಂದು ಹೆಸರು ಸಿಗೋದಿದೆ, ಎಷ್ಟು ಕಷ್ಟ ಆಗುತ್ತೆ ಅಂತಂತಂದರೆ, ಜನಕ್ಕೆ ಇಷ್ಟ ಆಗುವ ಟೈಟಲ್ಲು ಆಗಬೇಕು, ಮತ್ತು ಸಿನಿಮಾಗೂ ಆ್ಯಪ್ಟ್ ಆಗಿರಬೇಕು. ಅದು ಯೂಶ್ವಲಿ ನನ್ನ ಎಲ್ಲ ಸಿನಿಮಾಗಳನ್ನು ಸ್ವಲ್ಪ ಬೇರೆ ಬೇರೆ ಥರ, ರ್ಯಾಂಬೋ, ವಿಕ್ಟ್ರಿ, ಬರೀ ಇಷ್ಟೇ ಮಾತ್ರ. ನಾವು ವಿಕ್ಟ್ರಿ ಅಂತ ಹೆಸರಿಟ್ಟಿದ್ದಲ್ಲ, ಅದು ನಾವು ಸುಮ್ಮನೆ ಹಿಂಗೆ ರಿಜಿಸ್ಟರ್ ಮಾಡಿಸಿರೋದು. ಜನನೇ ಇದಕ್ಕೊಂದು ಟೈಟ್ಲ್ ಹಂಗೆ ಆಗಲಿ ಅಂತಲೇ ಇದ್ದಿದ್ದು ನಾವು. ಹಂಗೆ ಮಾಡಿದೆ. ರ್ಯಾಂಬೋ ಆಗಿರ್ಬೋದು, ಗುರು ಶಿಷ್ಯರು, ನಮ್ಮದೊಂದು ಸ್ವಲ್ಪ ಅಧ್ಯಕ್ಷ ಇದೆಷ್ಟು ನನ್ನ ಏನು ಆಲ್ಮೋಸ್ಟ್ ನನ್ನ ಸಿನಿಮಾದ ಇಷ್ಟು ಚಿತ್ರ ಅಂದರೆ ನಾನು ಹೀರೋ ಆದ ನಂತರ ಚಿತ್ರ ಜೀವನದ ಟೈಟಲ್ಗಳನ್ನು ಕೊಟ್ಟಿರೋ ಅಂಥದ್ದು, ಇಟ್ಟಿರೋ ಅಂಥದ್ದು ತರುಣ್ ಸುಧೀರ್. ನಟರಾಜ ಸರ್ವಿಸ್ ಅವ್ರದ್ದು ಇತ್ತು ಆಗಲೇ. ಅದು ಅಧ್ಯಕ್ಷ ಆಗಿರ್ಬೋದು, ರ್ಯಾಂಬೋ, ವಿಕ್ಟ್ರಿ, ಗುರು ಶಿಷ್ಯರು ಹೀಗೆ ನಾನು ಕಮ್ಮಿ ಸಿನಿಮಾನೇ ಮಾಡಿರೋದು ನಿಜ. ಯಾಕಂದರೆ ನನ್ನ ಇವಾಗ ಹೇಳ್ತೀನಿ ಆ ನಂಬರ್ಸಿನ ವಿಚಾರಕ್ಕೆ ಹೇಳ್ತೀನಿ, ಹೆಂಗದೆ, ಯಾಕೆ ನಾನು ಕಮ್ಮಿ ಅಂತ ಹೇಳಿದೆ ಅಂತ. ನೋಡಿ, ನನ್ನ 10 ಇಯರ್ಸ್, ನನ್ನ ಫಸ್ಟ್ 10 ಇಯರ್ಸಲ್ಲಿ 100 ಫಿಲ್ಮ್ಸ್ ಆಗುತ್ತೆ. ನಂದು 100 ಫಿಲ್ಮ್ಸ್ ಆಗುತ್ತೆ. ಅದಾದ ನಂತರ 15 ಇಯರ್ಸ್, ಇದು 17th ಫಿಲ್ಮ್. ನಂದು ಹೇಳ್ತಾ ಇರೋದು ರೇಷಿಯೋ 10 ವರ್ಷದಲ್ಲಿ 100 ಸಿನಿಮಾ ಆಗಿರುತ್ತೆ. ಈ 15 ವರ್ಷದಲ್ಲಿ 17 ಸಿನಿಮಾ ನಂದು ಆಗಿರೋದು. ಅಂದರೆ ವರ್ಷಕ್ಕೆ ಒಂದೇ ಸಿನಿಮಾ, ಲೈಕ್ ಹಂಗೆ ಕಮ್ಮಿ ಅಂತಂದೆ. ಕಮ್ಮಿ ಏನಾಯ್ತಾರೆ? ಹೇಳ್ತೀನಿ ನಾನು ಕೊಡ್ತೀನಿ ಅಲ್ಲ, ಅದು ಆಗುವುದು. ಆ್ಯಕ್ಚುಲಿ ಅದಕ್ಕೆ ನಾವೆಲ್ಲ ಕಾರಣ, ಜನ ಕಾರಣ, ಅವರು ಕೊಟ್ಟಿರೋ ಆಶೀರ್ವಾದ ಅದು. ಹೌದು. ಇವತ್ತು ಶರಣ್ ಯಾಕೆ ಇಲ್ಲಿ ತನಕ ಹಿಂಗಿದ್ದಾನೆ ಅಂತಂತಂದರೆ, ಶರಣ್ ಕಾರಣ ಆಗಲ್ಲ, ಟೀಮ್ ಕಾರಣ ಆಗುತ್ತೆ, ಈ ಥರ ಸಿನಿಮಾಗಳು ಕಾರಣ ಆಗುತ್ತೆ, ಅದನ್ನು ಕಟ್ಕೊಟ್ಟಿರೋ ತಂಡ ಕಾರಣ ಆಗುತ್ತೆ, ಒಪ್ಕೊಳ್ತಾ ಇರೋ ಜನ ಕಾರಣ ಆಗ್ತಾರೆ, ಅಷ್ಟೇ ರೀ. ಅದು ಬಿಟ್ಟರೆ ಇನ್ನೆಂಥದ್ದಲ್ಲ. ಈ ಸಿನಿಮಾದ ಟೈಟಲ್ ಅಂತ ಬಂದಾಗ ಏನು ಟೈಟ್ಲ್ ಏನು ಅಂತ ಯೋಚನೆ ಮಾಡ್ತಾ, ಏನು ಸಿಕ್ಕಾಪಟ್ಟೆ ಅದಾಗುತ್ತಾ ಒಂದೆರಡು ಟೈಟ್ಲು ಸಿಕ್ಕಿತ್ತು, ಅದು ಆಲ್ರೆಡಿ ರಿಜಿಸ್ಟರ್ ಆಗಿತ್ತು. ಏನು ಮಾಡೋದು ಅಂತಂದಾಗ ಹೇಳ್ತೀನಿ ಕೇಳಿ. ಮಾರ್ಗೋನ್ ಹೌಸು, ಈ ಥರದ್ದು ಏನೇನೇನೋ. ನಮ್ಮ ತರುಣ್ ಇದಾರಲ್ಲ, ಈ ನಿರ್ಮಾಪಕರು, ಒಂದು ಸಲ ದರ್ಶನ್ ಸರ್ ಅವ್ರ ಜೊತೆಗೆ ಒಂದು ಕಾರಿನಲ್ಲಿ ಪ್ರಯಾಣ ಆಗ್ತಾ ಇರುತ್ತೆ. ಆವಾಗ
ಇವರು ಪ್ರಸ್ತಾಪಿಸ್ತಾರೆ ಹಿಂಗೆ ನೆಕ್ಸ್ಟ್ ಪಿಕ್ಚರು ಶರಣ್ ಅವ್ರ ಜೊತೆಗೆ ಒಂದು ಮಾಡ್ತಾಯಿದ್ದೀನಿ, ಒಂದು ಹಾರರ್ ಸಿನಿಮಾ ಅಂತ, ಒಂದು ಹಾರರ್ ಸಿನಿಮಾ ಇರುತ್ತೆ ಅಂತ ಇವರು ದರ್ಶನ್ ಸರ್ ಅವ್ರಿಗೆ ಹೇಳ್ತಾರೆ. ಇಮಿಡಿಯೇಟಾಗಿ ಅವರು ಟೈಟ್ಲ್ ಏನಾರು ಇಟ್ಟಿದ್ದೀರಾ ಅಂತ ಕೇಳ್ತಾರೆ. ಇನ್ನೂ ಇಲ್ಲ, ಯೋಚನೆ ಮಾಡ್ತಾಯಿದ್ದೀವಿ ಅಂತ. ಚೂಮಂತರ ಹೆಂಗಿರುತ್ತೆ ಅಂತಾರೆ. ಸೂಪರ್, ಚುಮ್ಮಂತರ ಹೆಂಗಿರುತ್ತೆ ಅಂತಂತಾರೆ. ಸರ್ ಸಕ್ಕತ್ತಾಗಿದೆಯಲ್ಲ ಅಂತ ಒಂದು ಕಾಲ್ ಬರುತ್ತೆ ನನಗೆ. ತರುಣ್ ಸುಧೀರ್ ನನಗೆ ಕಾಲ್ ಮಾಡ್ತಾರೆ, ಮಗ ನಮ್ಮ ಪಿಕ್ಚರ್ ಟೈಟ್ಲ್ ಸಿಕ್ತು ಅಂತ. ಏನು ಚೂಮಂತರ್ ಹೆಂಗಿದೆ ಅಂತಂದು. ಸಕ್ಕದ ನನಗೆ ಸಕ್ಕದ ಇದು ನಮಗೆ ಉಳಿದಿರಲಿಲ್ವಲ್ಲ, ಇದು ತಾನೇ ಕರೆಕ್ಟಾಗಿರೋದು, ಇದು ತಾನೇ ಬೇಕಾಗಿರೋದು ಅಂತ ತಕ್ಷಣ ಯಾರು ಕೊಟ್ಟಿರೋದು ಗೊತ್ತಾ? ಯಾರು? ದರ್ಶನ್ ಸರ್ ಕೊಟ್ಟಿದ್ದು ಟೈಟ್ಲು ಅಂತ. ಇವತ್ತು ರಿವೀಲ್ ಆಯಿತು ಆ್ಯಕ್ಚುಲಿ ಈ ಟೈಟಲ್ನ. ಹೌದೌದು, ಅದಕ್ಕೆ ಹೇಳಿದ್ದು ಎಲ್ಲ ಥರದಲ್ಲೂ ನಮಗೆ ನಮ್ಮ ಜೊತೆಯಲ್ಲಿ ಇದ್ದಾರೆ ಅಂತ ಅನ್ನೋದಕ್ಕೆ. ಈ ಸಿನಿಮಾದ ಟೈಟ್ಲ್ ಕೊಟ್ಟಿದ್ದು ದರ್ಶನ್ ಸರ್. ಹೌದು ಸರ್. ಓಕೆ, ಸಿನಿಮಾ ಇವಾಗ ಟಿಕೆಟ್ಗಳೆಲ್ಲ ಚುಮಂತರ ಆಗ್ಬಿಟ್ಟಿದೆ, ಯಾಕಂದ್ರೆ ಫಿಲಮ್ ಸಕ್ಸಸ್ಫುಲ್ ಅಲ್ವಾ, ಹಂಗಾಗಿದೆ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಜನಕ್ಕೆ ತುಂಬಾ ಇಷ್ಟ ಆಗಿದೆ. ಇದಕ್ಕೆ ಕಾರಣ ಒಬ್ರು ಅಂತ ಕಾರಣ ಅಂತ ಹೇಳ್ತೀನಿ. ಈಗ ನನ್ನ ಕೈ ಎಕಡೆ ಹೋಗುತ್ತೆ ಅವ್ರ ಕಾರಣ ಅಂತ. ಹಂಗೆ ನಮಗೆ ಇನ್ನೊಂದು ಕೈ ತಿರುಗಿಸಿ ನಾನು ಇನ್ನೊಬ್ರು ಕಾರಣ ಹೇಳ್ತೀನಿ, ಮತ್ತೆ ಅವರು ಈ ಕಡೆ ಬನ್ನಿ, ಹಂಗೆ ಬನ್ನಿ ನೀವು. ಅಷ್ಟೇ ಸರ್ ಕಾರಣ. ಹೆಂಗೆ ಸರ್, ಈಗ ಹಾರರ್ ಸಬ್ಜೆಕ್ಟ್ ಅಂತಾನೆ ನೀವು ಇದನ್ನ ಯೋಚನೆ ಮಾಡಿದ್ರೆ, ಚೂಮಂತರ ಅಂದಾಗ ಹಾರರ್ ಸಬ್ಜೆಕ್ಟ್ ಅಂತ ಯೋಚನೆ ಮಾಡಿದ್ರ ಅಥವಾ ಲವ್ ಸ್ಟೋರಿ ಅಂತ ಯೋಚನೆ ಮಾಡಿದ್ರ, ಸಸ್ಪೆನ್ಸ್ ಅಂತ ಯೋಚನೆ ಮಾಡಿದ್ರ, ನೀವು ಏನು ಯೋಚನೆ ಮಾಡಿದ್ರಿ ಹೆಸರು ಬಂದಾಗ? ಏನಿಲ್ಲ ಸರ್, ಇಲ್ಲ ಈ ಸಿನಿಮಾಗೆ ಹೆಸರು ಬಂದಿತ್ತು. ಅಂದ್ರೆ ನಾನು ಹೇಳ್ತಾ ಇರೋದು ಈ ಥರದೊಂದು ಕತೆ ಅಂತ ಅಂದಾಗ್ಲೇನೆ ಅದಕ್ಕೊಂದು ಹೆಸರು ಬಂತು ಅಂದ್ರೆ ಹೇಳಿದ್ನಲ್ಲ, ಇಂಥದ್ದೊಂದು ಹಾರರ್ ಪಿಕ್ಚರ್ ಮಾಡ್ತಾ ಇದ್ದೀನಿ ಅಂತ ಅವ್ರು ಹೇಳಿದ್ದಕ್ಕೇನೆ ಚೂಮಂತರ ಹೆಂಗಿರುತ್ತೆ ಅಂತ ಹೇಳಿದ್ದು. ಹಾಗೆ ಇರಲಿಲ್ಲ, ಇಲ್ಲ ಮುಂಚೆನೇ ಆಗಿತ್ತು ಅಲ್ವಾ? ಮುಂಚೆನೇ ಆಗಿ ಸಿನಿಮಾ ಶೂಟಿಂಗ್ ಮುಂಚೆನೇ ಆಗಿತ್ತು, ಟೈಟ್ಲು ಮುಂಚೆನೇ. ಮೇಡಮ್ ತಾವೇನು ಹೇಳ್ತೀರಾ ಚೂಮಂತರ ಬಗ್ಗೆ? ನಮ್ಗೆ ಖುಷಿ ಏನು ಅಂತಂದ್ರೆ ಟಿಕೆಟ್ಸ್ ಚೂಮಂತರ ನಡೀತಾ ಇದೆಯಲ್ವಾ. ನಿನ್ನೆ ನನಗೆ ತುಂಬಾ ಜನ ಟ್ಯಾಗ್ ಮಾಡಿ ಹೇಳಿದ್ರು ಇನ್ಸ್ಟಾಗ್ರಾಮ್ ಅಲ್ಲಿ, ಟ್ವಿಟರ್ ಅಲ್ಲೆಲ್ಲ, ಟಿಕೆಟ್ಸ್ ಸಿಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು. ಅದೇ ಚೂಮಂತರ, ಕರೆಕ್ಟ್, ಎಕ್ಸಾಕ್ಟ್ಲಿ. ನಂಗೆ ಖುಷಿ ಇದೆ, ತುಂಬಾ ಖುಷಿ ಇದೆ. ನಾವು ಆಕ್ಚುಲಿ ಆಸ್ ಆಕ್ಟರ್ಸ್ ಸಿನಿಮಾ ಮಾಡ್ಬೇಕಾದ್ರೂ ಎಂಡ್ ರಿಸಲ್ಟ್ ಇದೇ ಇರಬೇಕು ಅಂತಾನೆ ನಾವು ಕೆಲಸ ಮಾಡ್ತೀವಿ. ಸೊ ಅದಾದ್ಮೇಲೆ ಅದು ಹೆಂಗೆ ಅಕ್ಸೆಪ್ಟ್ ಮಾಡಬೇಕು, ಹೆಂಗೆ ಬಿಲೀವ್ ಮಾಡಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ನಮ್ಮ ಮೈಂಡಲ್ಲೂ ಚೂಮಂತರ ಆಗಿದೆ. ಸೊ ಎಲ್ಲರಿಗೂ ಚೂಮಂತ್ರ ಮಾಡಿದಿರಾ ಅಂದ್ರೆ ಜನ ಥಿಯೇಟರ್ಗೆ ಬರೋ ತರ ಚೂಮಂತ್ರ ಆಗ್ಬಿಟ್ಟಿದೆ, ಕರೆಕ್ಟ್ ಅಲ್ವಾ? ಓಕೆ, ಖುಷಿ ಆಗುತ್ತೆ. ಸೊ ಹಾಡುಗಳೆಲ್ಲ ಪ್ರತಿಯೊಂದು ತುಂಬಾ ಚೆನ್ನಾಗಿದೆ, ಅದ್ಭುತವಾಗಿದೆ. ಸೊ ಓಕೆ, ನೀವೇನು ಹೇಳ್ಕೊಳ್ಳಿ ಇಷ್ಟಪಡ್ತೀರಿ ಸರ್? ಹೇಳಿ. ಏನಿಲ್ಲ, ನನ್ನ ಲೈಫ್ ಇದು ಮೊದಲನೇ ಕಮರ್ಷಿಯಲ್ ಸಕ್ಸಸ್ ಸರ್ ಜೊತೆಗೆ. ಆ್ಯಂಡ್ ಅದು 2025 ಸ್ಟಾರ್ಟಿಂಗಲ್ಲೇ ಸಿಕ್ಕಿದೆ, ಸಂಕ್ರಾಂತಿಗೆ ಸಿಕ್ಕಿದೆ. ಇದಕ್ಕಿಂತ ಒಬ್ಬ ಆ್ಯಕ್ಟರ್ಗೆ ಏನು ಬೇಕು? ಇದು ಮೊದಲನೇ ಸಿನಿಮಾ ಅಂತ ಹೇಳಿದ್ರೆ ಹೇಗೆ ಅಪರ್ಚುನಿಟಿ ಸಿಕ್ತು ವಿತ್ ಈ ಸಿನಿಮಾದ ಅನುಭವ ಹೇಗಿತ್ತು ಸರ್? ಮೊದಲನೇ ಕಮರ್ಷಿಯಲ್ ಸಕ್ಸಸ್ಫುಲ್ ಸಿನಿಮಾ ಅಂತ ಹೇಳಿದ್ದು ನಾನು. ಸಿನಿಮಾಗಳು ಮಾಡಿದ್ದೇನೆ ನಾನು. ಸೊ ಇದು ಐ ಥಿಂಕ್ ತರುಣ್ ಸುಧೀರ್ ಸರ್ ಅವರು ರೆಫರ್ ಮಾಡಿದಿರ್ಬೇಕು ನನಗೆ. ಅದಾದಮೇಲೆ ನನಗೆ ನವನೀತ್ ಅವ್ರು ಮತ್ತು ತರುಣ್ ಅವ್ರ ಆಫೀಸಿಗೆ ಹೋದೆ ನಾನು. ಅಲ್ಲಿ ಈ ಥರ ಒಂದು ಕ್ಯಾರೆಕ್ಟರ್ ಇದೆ ಅಂತ ಹೇಳಿ ಪರ್ಟಿಕ್ಯುಲರ್ಲಿ ಅವ್ರು ಮೆನ್ಷನ್ ಮಾಡಿ ಶರಣ್ ಸರ್ದು ಅಂತ ಹೇಳ್ಬಿಟ್ಟು, ನನಗೆ ಯಾವತ್ತೂ ಒಂದು ಆಸೆ ಇತ್ತು, ಒಂದು ಸ್ಟಾರ್ ಜೊತೆಗೆ ಒಂದು ಸಿನಿಮಾ ಮಾಡಬೇಕಂತ ಹೇಳ್ಬಿಟ್ಟು. ಅಂದರೆ ನಾವು ಇಂಡಸ್ಟ್ರಿಗೆ ಬಂದುಬಿಟ್ಟು ನಾವು ಇಷ್ಟು ಸಿನಿಮಾ ಜರ್ನಿ ಇರುತ್ತೆ ನಮ್ಮದು, ಆಯಿತಾ. ಆ ಸ್ಟಾರ್ಡಮ್ ಇಲ್ಲ ಒಂದು ಇದನ್ನು ನಾನು ನೋಡಿರಲ್ಲ, ಆಯಿತಾ. ನಮ್ಮದು ಒಂದು ಹಾದಿ ಇರುತ್ತೆ. ಇಲ್ಲ ನಮಗೆ ಯಾರಾದರೂ ಒಬ್ಬರು ಹೇಳೋರು ಬೇಕು, ಈ ಥರ ಗೈಡೆನ್ಸ್ ಕೊಡೋರು ಬೇಕು. ಸರ್ ಅಂತವ್ರು ಇರಬೇಕಾದ್ರೆ ಒಂದು ಬೇರೆ ಥರ ಗೈಡೆನ್ಸ್, ಅಂದರೆ ಅವ್ರು ಏನು ಹೇಳಬೇಕಾಗಿಲ್ಲ, ಅವ್ರು ಆ್ಯಕ್ಚುಲಿ ಇರೋ ರೀತಿ. ಸರ್ ಅಂತಲ್ಲ, ಫಾರ್ ಎನಿ ಇನ್ಸ್ಟೆನ್ಸ್ ಲೈಕ್ ಏನು ಎನಿ ಸ್ಟಾರ್ ಆಗಿರ್ಬೋದು, ಅವರು ಒಂದು ಇರೋ ರೀತಿ, ಅವರು ಹ್ಯಾಂಡಲ್ ಮಾಡೋ ರೀತಿಯನ್ನು ನಾವು ನೋಡಿ ಅಬ್ಸರ್ವ್ ಮಾಡಿ ಮೇ ಬಿ ಸಮ್ ಡೇ ಏನೋ ನಾವು ಅಲ್ಲಿ ರೀಚ್ ಆಗುವಂಥ ಒಂದು ಆಸೆ ಇರುತ್ತೆ. ಆ್ಯಂಡ್ ಶರಣ್ ಸರ್ ಇದ್ದಾರೆ ಅಂತ ಹೇಳಿದ ಮೇಲೆ ಅದು ಒಂದು ಬೇರೆ ಯೋಚನೆ ಇತ್ತು. ಬಂದಾದ್ಮೇಲೆ ಸರ್ದೊಂದು ಆರ ಇದೆ ನೋಡಿ, ಅದು ಇಷ್ಟು ಮಾಡಿದ ಮೂವಿಗಿಂತ ಸರ್ ಜೊತೆ ಮಾಡಿದ್ದು ತುಂಬಾ ಡಿಫ್ರೆಂಟ್ ಆಗಿರುತ್ತೆ. ಒಂದು ಒಳ್ಳೆ ಮೂಮೆಂಟ್ ಹಂಚ್ಕೊಳ್ಬೇಕಂದ್ರೆ ಯಾವ್ದಾದ್ರು ಒಂದು ಮೂಮೆಂಟ್ ಸರ್? ಸರ್ ಜೊತೆಗಿರೋ ಎಲ್ಲ ಮೂಮೆಂಟು ಸಖತ್ತಾಗಿರುತ್ತೆ. ಸರ್ ಜೊತೆಗೆ ಇಲ್ದಿದ್ರು ನಾನು ಫೋನಲ್ಲಿ ಅವ್ರ ಹತ್ರ ಮಾತಾಡೋ ಆ ಮೂಮೆಂಟು ಸಖತ್ತಾಗಿರುತ್ತೆ ನಮ್ದು. ಅಂದರೆ ಇದು ನಾನು ಮಾತ್ರ ಹೇಳ್ತಾ ಇಲ್ಲ, ಐ ಆಮ್ ಶ್ಯೂರ್ ಇವನ್ ಸರ್ಗೂ ಅದೇ ನಾನು ಫೀಲ್ ಕೊಡ್ತಾ ಇರ್ತೀನಿ. ನಮ್ದು ಅದು ಒಂದು ಇದೆ ನಮಗೆ ಹಾಗೆ. ಸೊ ಸರ್ ಸೆಟ್ಟಲ್ಲಿ ಶೂಟಿಂಗಲ್ಲಿ ನಡಿಬೇಕಾದ್ರೆ
ನೀವು ಡೈಲಾಗ್ ಹೇಳಿದಾಗ ನಕ್ಕಿರ್ತೀರ. ಓಯ್ಯೋ ಅದೊಂದು ಸ್ಪಾಟ್ ಅಲ್ಲಿ ಸರ್ ಆ ಎಂಟ್ರಿ ಮಾರ್ಗನ್ ಹೌಸ್ ಎಂಟ್ರಿ ಸೀನ್ ನೆನಪಿದೆಯಾ ನಿಮ್ಗೆ? ಹೌದು. ನೀವು ನಗ್ಸಕ್ ಸ್ಟಾರ್ಟ್ ಮಾಡಿದ್ರಿ, ಮತ್ತೆ ಒಂದು 20 ಟೇಕ್ ಹೋಯ್ತು ಅದು. ಹೌದಾ? ನೀವು ಚಿಕ್ಕಣ್ಣ ಸರ್ ಏನಾಗುತ್ತೆ ಗೊತ್ತಾ, ಇದು ನನಗೆ ಕಾಮನ್ ಯಾವುದು ಅಂತ ಯಾಕೆ ರಿಕಲೆಕ್ಟ್ ಮಾಡ್ಕೊಳಕ್ ಆಗ್ತಾ ಇಲ್ಲ ಅಂದರೆ, ಇದು ಕಾಮನ್ ಇದು ನಮಗೆ ನಾವು ಇದ್ದಾಗ ಏನಾಗುತ್ತೆ ಗೊತ್ತಾ, ಪಾಪ ಅವ್ರು ಕೇಳಿದ್ರೆ ನಾನು ಆನ್ಸರ್ ಮಾಡ್ತಾ ಇದ್ದೀನಿ, ಆದರೂ ಹೇಳ್ಬಿಡ್ತೀನಿ. ನನಗೆ ಯೂಶಲಿ ಅವರು ನಿರ್ದೇಶಕರು ಆ್ಯಕ್ಷನ್ ಕಟ್ ಹೇಳಿರೋದಕ್ಕಿಂತ ಸೈಲೆನ್ಸ್ ಅಂತ ಹೇಳಿರೋದೇ ಜಾಸ್ತಿ. ಅದು ಇವರು ಚಿಕ್ಕಣ್ಣ ಎಂಜಾಯ್ ಮಾಡಿದ್ದೀರಾ ಸರ್? ಸೈಲೆನ್ಸಲ್ಲಿ ಟೋನ್ಗಳಿದೆ. ಓಕೆ. ಏನು ಸೈಲೆನ್ಸಿನ ಟೋನ್ಗಳಿದೆ, ಕೇಳಿ ಹೇಳ್ತೀನಿ ಫಸ್ಟಿಂದ. ಸೈಲೆನ್ಸ್ ಸೈಲೆನ್ಸ್, ಇದು ಒಂದು ಸೈಲೆನ್ಸು ಸರ್, ಸೈಲೆನ್ಸ್ ಸರ್, ಇದು ಇನ್ನೊಂದು ಸೈಲೆನ್ಸ್, ಇನ್ನೂ ಆಗ್ತಾ ಇರಲ್ವಲ್ಲ ಸರ್, ಸೈಲೆನ್ಸ್ ಸರ್. ಅಲ್ಲ ಇದಕ್ಕಿಂತ ನೆಕ್ಸ್ಟ್ ಏನಂದ್ರೆ ಇನ್ನೊಂದಿದೆ, ಹೇಳಲ್ಲ ಅದು. ಸೊ ಎಲ್ಲ ಸ್ಟೇಜ್ ಎಲ್ಲ ಲೆವೆಲ್ಸ್ ಆಫ್ ಸೈಲೆನ್ಸ್ನು ನೋಡಾಯಿತು ನಾವು. ಅದಕ್ಕೆ ನನಗೆ ರೂಢಿ ಇದೆ ಅದು, ಹಂಗೆ ಅದು ಆ ಸೈಲೆನ್ಸ್ಗಳು. ಅದಕ್ಕೆ ನನಗೆ ಯಾವುದು ಅಂತ ರಿಕಲೆಕ್ಟ್ ಮಾಡ್ಕೊಳಕ್ಕೆ ಇವ್ರು ಹೇಳಿದಾಗ ಮಾರ್ಗನ್ ಹೌಸ್ ಎಂಟ್ರಿ ಅಂದಾಗ ನನಗೆ ಯಾವುದಪ್ಪ ಇಂಥ ಬೇಜಾನಾಗ್ತಿರ್ತೇವೆ. ಅಂದರೆ ಸರ್ದು ಏನು ಸ್ಪೆಷಾಲಿಟಿ ಅಂದರೆ, ಅವ್ರು ಯಾವ ಮೂಡಲ್ಲಿ ಇದ್ರು ಅದು ಆ್ಯಕ್ಷನ್ ಅಂತ ಹೇಳಿದ ತಕ್ಷಣ ಅದು ರಪ್ಪ ಅಂತ ಬಂದ್ಬಿಡ್ತಾರೆ. ಅದು ನಮಗೆ ಅಷ್ಟು ಆಗಲ್ಲ ಅದು. ಸೊ ಸರ್ ನಗಕ್ಕೆ ಸ್ಟಾರ್ಟ್ ಮಾಡಿದ್ರು, ನಗ್ಸಕ್ಕೆ ಸ್ಟಾರ್ಟ್ ಮಾಡಿದ್ರು ಆ್ಯಕ್ಚುಲಿ. ನಾನು ನಗಕ್ಕೆ ಸ್ಟಾರ್ಟ್ ಮಾಡಿದೆ, ಅದು ನನ್ನ ಮೇಲೇ ಇತ್ತು ಶಾರ್ಟು. ಹೋಯ್ತು ಕಂಟ್ರೋಲೇ ಆಗ್ತಾ ಇಲ್ಲ. ಅವ್ರು ಆ್ಯಕ್ಷನ್ ಹೇಳಿದ ತಕ್ಷಣ ನಾನೇನು ಕಂಟಿನ್ಯೂಟಿಯಲ್ಲಿ ನಗ್ತಾ ಇದ್ದೀನಿ. ಸೀನ್ ಇರೋದು ಸೀರಿಯಸ್. ಹೌದು ಸರ್, ನಿಮ್ಗೆ ನೆನಪಿದೆಯಲ್ವಾ? ಅವ್ರಿಗೂ ನೆನಪಿರಲ್ಲ ಇವಾಗ, ಅಷ್ಟು ಸತಿ ಸೈಲೆನ್ಸ್ ಹೇಳಿರ್ತಾರೆ. ಸರ್, ಈಗ ಸಿನಿಮಾ ನೋಡ್ಕೊಂಡು ಬಂದವರೆಲ್ಲ ಹೇಗಿತ್ತು ಸಿನಿಮಾ, ಹೆಂಗಿದೆ, ಏನ್ ಸ್ಟೋರಿ ಅಂತ ಕೇಳಿದವರೆಲ್ಲ ಏನು ಸ್ಟೋರಿ ಹೇಳ್ತಾ ಇಲ್ಲ, ಚೂಮ್ ಅಂತಾರಂತ ಇದ್ದಾರೆ ಸರ್. ಏನು ಅಂತ ನಾನು ಅದನ್ನೇ ಕೇಳ್ತಾ ಇದ್ದೆ ಮೊನ್ನೆ ನಾನು ಕೆಲವು ಪಬ್ಲಿಕ್ ಬೈಟ್ಸ್ ಅಲ್ಲಿ ಕೇಳ್ತಾ ಇದ್ದೆ, ಚೂಮ್ ಅಂತ ಸಿನಿಮಾ ನೋಡಿದ್ರಾ ಅಂತ. ಓಕೆ, ನಾನು ಸಿನಿಮಾ ನೋಡಿದ್ದೀನಿ, ಸ್ಟೋರಿ ಏನಿರ್ಬೋದು, ಏನು ಕ್ಯೂರಿಯಸ್, ಹಾರರ್ ಮೂವಿ ಎಲ್ಲ ಅಂತ ಹೇಳ್ತಾರೆ, ಲವ್ ಸ್ಟೋರಿ ಅಂತ ಎಲ್ಲ ಹೇಳ್ತಾರೆ, ಸಸ್ಪೆನ್ಸ್ ಏನು ಮೂವಿನೂ ಅಲ್ಲ, ಏನಿರ್ಬೋದು ಅಂತ ಮೇಡಮ್ ಚೂಮ್ ಅಂತಾರಂತ ಹೇಳ್ತಾ ಇದ್ದಾರೆ ಸರ್. ಏನಂದರೆ ಕೆಲವು ಸಿನಿಮಾಗಳ ಕಥೆನ ನಿಮಗೆ ಹಂಗೆ ಒಂದು ಲೈನಲ್ಲಿ ಹೇಳೋಕ್ಕಾಗಲ್ಲ. ಈ ಸಿನಿಮಾದ ಲೆಂತ್ ಎಷ್ಟು? ನನಗೆ 2 hours 20 minutes ಕೊಟ್ಟರೆ ನಾನು ಕರೆಕ್ಟಾಗಿ ಕಥೆ ಕಷ್ಟ ಇದೆ ಇದು ಈ ಕತೆ. ಎಷ್ಟು ಟ್ರಿಕ್ಕಿ ಆಗಿದೆ ಅಂತಂತಂದರೆ, ಆ್ಯಕ್ಚುಲಿ ಫುಲ್ ಕ್ರೆಡಿಟ್ಸ್ ಈ ಸಿನಿಮಾದ ಕಥೆಯನ್ನು ಮಾಡಿದಂಥ ನಿರ್ದೇಶಕರಿಗೆ. ನನಗೆ ಈ ಸಿನಿಮಾದ ಲೆಂತ್ ಏನಿದೆ ಆ ಲೆಂತ್ ಅಷ್ಟೇ ಟೈಮ್ ಬೇಕು. ಈ ಸಿನಿಮಾದ ಕಥೆಯ ವಿಶೇಷ ಯಾಕೆ ಈ ಥರದ ಸಿನಿಮಾಗ ನಮಗೆ ಅಪರೂಪದ ಇದೆ ಏನಕ್ಕೆ ಅಂತಂದರೆ, ನೀವು ಕಮೆಂಟ್ಸ್ ಎಲ್ಲ ತೆಗೆದು ನೋಡ್ರಿ. ನನಗೆ ಟ್ವಿಟರಲ್ಲಿ ನನ್ನನ್ನು ಇದನ್ನು ಮಾಡಿರ್ತಾರಲ್ಲ, ಕಮೆಂಟ್ಸ್ ಎಲ್ಲ ತೆಗೆದು ನೋಡ್ರಿ, ಎಷ್ಟು ಟ್ವಿಸ್ಟ್ ಇದೆ ಗುರು. ಏನು ಎಕ್ಸ್ಪೆಕ್ಟ್ ಮಾಡಿರ್ತೀವಿ ಅದು ನಾವೇನೋ ಒಂದು ಎಕ್ಸ್ಪೆಕ್ಟ್ ಮಾಡೋಕ್ಕೆ ಅವರೇ ಬಿಡ್ತಾರೆ, ಆಮೇಲೆ ನಮ್ಮನ್ನು ಅದು ಸುಳ್ಳು ಅಂತಾರೆ. ನಿಮ್ಮನ್ನು ಒಂದು ಏನಕ್ಕೂ ಅದನ್ನು ನೋಡಿ, ನಿಮ್ಮನ್ನು ಲೀಡ್ ಕೊಟ್ಟು ಅದಲ್ಲ ಅಂತಂದು ಮತ್ತೆ ಬೇರೆದಕ್ಕೇನೋ ಲೀಡ್ ಕೊಡೋದಿದೆ ಗೊತ್ತಾ. ಸಿನಿಮಾ ಮುಗಿದೋಗಿರುತ್ತೆ, ಸಿನಿಮಾ ಮುಗ್ದೋಗಿ ಆಯ್ತಪ್ಪ ಇನ್ನೇನು ಟೈಟ್ಲ್ ಕಾರ್ಡ್ ಬಂತು ಅಂದರೆ ಅಲ್ಲೊಂದು 2 ಟ್ವಿಸ್ಟ್ ಇಡ್ತಾರೆ ಮತ್ತೆ. ನನಗೆ ಫಸ್ಟ್ ಟೈಮ್ ಇದು, ಈ ಸಿನಿಮಾ ಮುಗೀತಲ್ಲ, ಕರೆಕ್ಟ್ ಇದೆ ಅಲ್ವಾ, ರ್ಯಾಪ್ ಅಲ್ವಾ ಇನ್ನು ಅಂತಂತಂದರೆ, ನೋ ನೀವು ಹಂಗೆ ಅಂದ್ಕೊಂಡಿದ್ರಲ್ಲ ಅವನೇ ಇವನು ಅಂತಂದಾಗ ಅದು ಈ ಕತೆ ವಿಶೇಷ, ಅದು ನವನೀತ್ ಅವರ ವಿಶೇಷ. ಯಾಕಂದರೆ ಆ ಕರ್ವಾದಲ್ಲೂ ಕೂಡ ಆ ಥರದ್ದು ಟ್ವಿಸ್ಟ್ಗಳು. ಆಮೇಲೆ ಶರಣ್ ಆ್ಯಸ್ ಅ ಆಡಿಯನ್ ನನಗೆ ಈ ಥರ ಟ್ವಿಸ್ಟ್ ಇರೋವಂಥ ಸಿನಿಮಾ ನೋಡೋಕ್ಕೆ ನಾನು ಫ್ಯಾನು. ಐ ಲವ್ ವಾಚಿಂಗ್ ಸಚ್ ಫಿಲಮ್ಸ್ ವಿತ್ ಸೋ ಮಚ್ ಆಫ್ ಟ್ವಿಸ್ಟ್ಸ್. ಒಂಥರ ಏನು ಪ್ರಿಡಿಕ್ಟ್ ಮಾಡೋಕ್ಕೆ ಆಗಲ್ಲ ಅನ್ನೋ ಥರದ್ದು ಗೊತ್ತಾ. ಆ ಥರ ಸಿನಿಮಾ ನೋಡೋಕ್ಕೆ ಒಬ್ಬ ನೋಡುಗನಾಗಿಯೇ ನನಗೆ ಇಷ್ಟ. ನನಗೆ ಆ ಥರದೊಂದು ಸಿನಿಮಾದಲ್ಲಿ ಪಾತ್ರ ಮಾಡೋವಂಥ ಅವಕಾಶ ಸಿಕ್ಕಾಗ ಎಷ್ಟು ಖುಷಿಯಾಗಿರುತ್ತೆ. ಹಾಗಾಗಿ ನಾನು ಒಂದು ಲೈನಲ್ಲಿ ಕತೆ ಹೇಳೋಕ್ಕೆ ಕಷ್ಟ ಆಗುತ್ತಮ್ಮ. ಅದಕ್ಕೆ ಎಲ್ಲರೂ ಚೂಮ್ ಅಂತಾರೆ ಅಲ್ವಾ.